ಫ್ಲೈಓವರ್ನ ಮೇಲೆ ಚಲಿಸ್ತಾ ಇದ್ದ ಕಾರಿನ ಮೇಲೆ ಏಕಾಏಕಿ ಫ್ಲೆಕ್ಸ್ ಬಿದ್ದಿದೆ. ಕಾರಿಗೆ ಬಡಿದು ಫ್ಲೆಕ್ಸ್ ಇನ್ನೇನು ದೊಡ್ಡ ಅಪಘಾತ ಆಗೋದ್ರಲ್ಲಿತ್ತು. ಆದರೆ ದಂಪತಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೀಣ್ಯ ಟು ನೆಲಮಂಗಲ ಫ್ಲೈಓವರ್ ಮೇಲೆ ನಡೆದಿರೋ ಘಟನೆ ಇದು. ಫ್ಲೈಓವರ್ ಮೇಲೆ ಫ್ಲೆಕ್ಸ್ ಕಾರಿಗೆ ಬಡಿದು ಗಾಜು ಪುಡಿಯಾಗಿದೆ. ಗಾಳಿಯಲ್ಲಿ ಬಂದ ಫ್ಲೆಕ್ಸ್ ಕಾರಿಗೆ ಬಡಿಯುವಂಥ ವಿಡಿಯೋ ಕೂಡ ಲಭ್ಯ ಆಗಿದೆ. ನೆಲಮಂಗಲ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಮರೂಪಿ ಫ್ಲೆಕ್ಸ್ ಇದು. ದಂಪತಿ ಜಸ್ಟ್ ಮಿಸ್ ಆಗಿದ್ದಾರೆ ನೋಡಿ. ಕಾರಲ್ಲಿ ಹೋಗಬೇಕಾದ್ರೆ ಈ ಥರ ಫ್ಲೆಕ್ಸ್ ಒಂದು ಅಲ್ಲಿ ಅಳವಡಿಸಿದಂಥ ಫ್ಲೆಕ್ಸ್ ಬಂದು ಬಡ್ದಿರೋದು. ಏಕಾಏಕಿ ವೇಗವಾಗಿ ಹೋಗ್ತಾ ಇರೋ ಕಾರ್ಗೆ ಈ ಥರ ಗಾಳಿಯಲ್ಲಿ ತೂರ್ಕೊಂಡು ಬಂದ ಫ್ಲೆಕ್ಸ್ ಬಡಿದ್ರೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಕತೆ. ಅದಕ್ಕೆ ಮುಂಭಾಗದಲ್ಲಿ ಇನ್ನೊಂದು ಟೂ ವೀಲರ್ ಹೋಗ್ತಾ ಇದೆ. ಒಂದು ವೇಳೆ ಏನಾದರೂ ಆ ಚಾಲಕನಿಗೆ ಬಡ್ದಿದ್ದಿದ್ರೆ ಕತೆ ಏನಾಗ್ತಾ ಇತ್ತು. ಇದು ಅಕ್ರಮವಾಗಿ ಅಲ್ಲಿ ಹಾಕಿದಂಥ ಫ್ಲೆಕ್ಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಫ್ಲೈಓವರ್ಗಳ ಮೇಲೆ ಈ ರೀತಿ ಫ್ಲೆಕ್ಸ್ಗಳನ್ನು ಹಾಕೋದು 8ನೇ ಮೈಲಿ ಫ್ಲೈಓವರ್ನಿಂದ ನೆಲಮಂಗಲಕ್ಕೆ ಬರುವಾಗ ಈ ಘಟನೆ ನಡೆದಿದೆ. ರಸ್ತೆಯಲ್ಲಿ ಜಾಹೀರಾತು ಫ್ಲೆಕ್ಸನ್ನು ತೆರವು ಮಾಡೋ ಸಂದರ್ಭದಲ್ಲಿ ಆಗಿರೋದಂತೆ ಈ ಘಟನೆ. ಏನು ಈ ಟೋಲ್ಗಳಲ್ಲಿ ಸಿಬ್ಬಂದಿ ಅಂತ ರೌಡಿಗಳನ್ನೇ ಇಟ್ಕೊಂತಾರೋ ಗೂಂಡಾಗಳನ್ನೇ ಇಟ್ಕೊಂತಾರೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಟೋಲ್ ಸಿಬ್ಬಂದಿದು ಇದೇ ವರ್ತನೆ, ಇಂಥದ್ದೇ ಧಮಕಿಗಳು. ಇಲ್ಲಿ ಆ ಕಾರ್ನಲ್ಲಿ ಹೋಗ್ತಾ ಇದ್ದಂಥವ್ರದ್ದು ಏನು ತಪ್ಪಿದೆ? ಅಲ್ಲೊಂದು ಫ್ಲೆಕ್ಸ್ ಇತ್ತು, ಅದನ್ನ ಬಿಚ್ಚಬೇಕಾದ್ರೆ ಈ ಥರ ಗಾಳಿಗೆ ತೂರ್ಕೊಂಡು ಬಂದು ಕಾರ್ಗೆ ಹೊಡೆದಿದೆ. ಕಾರು ಗ್ಲಾಸ್ ಪುಡಿ ಪುಡಿ ಆಗಿದೆ. ಅದ್ರ ಮುಂದೆನೇ ಒಬ್ಬ ಟೂ ವೀಲರ್ ಕೂಡ ಹೋಗ್ತಾ ಇದ್ರು. ಒಂದು ವೇಳೆ ಏನಾದರೂ ಅವ್ರ ತಲೆ ಮೇಲೆ ಹಾರ್ಕೊಂಡು ಬಂದಿರೋದು ಫ್ಲೆಕ್ಸ್. ಅವ್ರಿಗೆ ಇಷ್ಟೇ ರಭಸದಲ್ಲಿ ಬಂದು ಒಂದು ಟೂ ವೀಲರಿಗೆ ಹೊಡೆದಿದ್ದಿದ್ರೆ, ಆತ ಏನಾದರೂ ನೆಲಕ್ಕುರುಳಿ ಕಾರಿನಡಿ ಸಿಕ್ಕಾಕೊಂಡಿದ್ದಿದ್ರೆ ಏನಾಗಿರ್ಬೋದಿತ್ತು ಪರಿಸ್ಥಿತಿ? ಇದನ್ನು ಪ್ರಶ್ನೆ ಮಾಡಬಾರ್ದ? ಹಾಗಿದ್ರೆ ಪ್ರಶ್ನೆ ಮಾಡಿದ್ರೆ ಬಾಯಿಗೆ ಬಂದಂಗೆ ಧಮಕಿ ಹಾಕ್ತಾರೆ, ಗೂಂಡಾಗಳ ರೀತಿ ವರ್ತಿಸ್ತಾರೆ. ಟೋಲ್ ಸಿಬ್ಬಂದಿ ಅಂದರೆ ಹಿಂಗೇನಾ ಅಂತ ಆಗೋಗಿದೆ. ಇನ್ನು ಬೆಂಗಳೂರಲ್ಲಂತೂ ಸಾವು ಅದು ಯಾವ್ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ರಸ್ತೆ ಗುಂಡಿಯಿಂದನೂ ಬರ್ಬೋದು, ಮರ ನಮ್ಮ ಮೇಲೆ ಬಿದ್ದು ಪ್ರಾಣ ಹೋಗ್ಬೋದು. ಈಗ ಇದು ಹೊಸದು. ಅಡ್ವರ್ಟೈಸ್ಮೆಂಟ್ಗೆ ಅಳವಡಿಸಿದಂಥ ಫ್ಲೆಕ್ಸು ಈ ಥರ ಗಾಳಿಗೆ ಹಾರ್ಕೊಂಡು ಬಂದು ರಸ್ತೆಯಲ್ಲಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇರೋರಿಗೆ ಬಡಿದು ಜೀವ ತೆಗೆದ್ರೆ ಯಾರು ಜವಾಬ್ದಾರಿ? ಸರಿ, ಆ ಜಾಗದಲ್ಲಿ ಆ ಥರ ಜಾಹೀರಾತುಗಳನ್ನು ಅಳವಡಿಸೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಅವಕಾಶ ಇದ್ದರೂ ಅದನ್ನು ತೆರವುಗೊಳಿಸಬೇಕಾಗಿರೋ ಸಮಯ ಯಾವುದು? ಯಾವ ಥರ ಜಾಗೃತವಾಗಿ ಅದನ್ನು ತೆರವುಗೊಳಿಸಬೇಕು? ಏನು ಕಂಡವ್ರ ಜೀವಕ್ಕೆ ಅಂದರೆ ಬೆಲೆನೇ ಇಲ್ಲ. ಪ್ರಶ್ನೆ ಮಾಡಿದ್ರೆ ಅದ್ರ ಮೇಲೆ ಗೂಂಡಾ ವರ್ತನೆ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.